ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ಕೋಟೆ ವೆಂಕಟರಮಣ, ಬೆಂಗಳೂರು. ಶ್ರೀ ವೆಂಕಟೇಶಮತಿ ಸುಂದರ ಮೋಹನಾಂಗಂ ಶ್ರೀ ಭೂಮಿಕಾಂತಮರವಿಂದದಲಾಯತಾಕ್ಷಂ ಪ್ರಾಣಪ್ರಿಯಂ ಪರಮಕಾರುಣಿಕಾಂಬುರಾಶಿಂ ಬ್ರಹ್ಮೇಶವಂದ್ಯಮೃತಂ ವರದಂ ನಮಾಮಿ. ಅಖಿಲ ವಿಬುಧವಂದ್ಯಂ ವಿಶ್ವರೂಪಂ ಸುರೇಶಂ ಅಭಯವರದಹಸ್తం ಕಂಜಜಾಕ್ಷಂ ರಮೇಶಂ ಜಲಧರನಿಭಕಾಂತಿಂ ಶ್ರೀಮಹೀಭ್ಯಾಂ ಸಮೇತಂ ಪರಮಪುರುಷಮಾದ್ಯಂ ವೆಂಕಟೇಶಂ ನಮಾಮಿ. ವೆಂಕಟರಮಣಂ ನಮಾಮಿ. ವೆಂಕಟೇಶೋ ವಾಸುದೇವೋ ವಾರಿಜಾಸನವಂದಿತಃ ಸ್ವಾಮಿ ಪುಷ್ಕರಣೀವಾಸಃ ಶಂಖಚಕ್ರಗದಾಧರಃ ಪೀತಾಂಬರೋಧರೋ ದೇವೋ ಗರುಡಾರೂಢೋ ಶೋಭಿತಃ ವಿಶ್ವಾತ್ಮ ವಿಶ್ವಲೋಕೇಶ ವಿಜಯೋ ವೆಂಕಟೇಶ್ವರಃ ವಿಜಯೋ ವೆಂಕಟರಮಣಃ. ಕೋಟೆ ವೆಂಕಟರಮಣ, ಬೆಂಗಳೂರು. ನಮ್ಮ ರಾಜಧಾನಿ ಬೆಂಗಳೂರು ನಗರವು ಎಷ್ಟು ಮುಂದುವರೆದಿದ್ದರೂ ದೇವಸ್ಥಾನಗಳಿಗೂ ಹಾಗೂ ಆಧ್ಯಾತ್ಮಿಕ ಪರಿಸರಕ್ಕೆ ಇಲ್ಲಿ ಯಾವುದೇ ಕೊರತೆ ಇಲ್ಲ. ಕೆಲಸ ಮತ್ತು ಜೀವನದ ಶೈಲಿಯ ಒತ್ತಡದ ಕಡಿಮೆಯಾಗಬೇಕಾದರೆ ದೇವಾಲಯಗಳಿಗೆ ಹೋಗಿ ಸರ್ವಶಕ್ತನಾದ ಪರಮಾತ್ಮನಲ್ಲಿ ನಮ್ಮ ದುಗುಡ ಮನಸ್ಸಿನ ಭಾವನೆಗಳನ್ನು ಪರಮಾತ್ಮನಲ್ಲಿ ಅರಿಕೆ ಮಾಡಿದರೆ ಮನುಷ್ಯನ ಜೀವನಕ್ಕೆ ಬೇಕಾಗಿರುವ ಶಾಂತಿ ನೆಮ್ಮದಿಗಳು ಸಿಗುತ್ತದೆ. ಇಂದಿನ ಬೆಂಗಳೂರಿನ ವೆಂಕಟರಮಣ ದೇವಾಲಯವು ಪ್ರಾಚೀನ ದೇವಾಲಯ. ಇದು ಬೆಂಗಳೂರು ನಗರದ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಅಲ್ಲದೆ ಟಿಪ್ಪು ಸುಲ್ತಾನರನ್ನು ಆಂಗ್ಲ ಯುದ್ಧದಲ್ಲಿ ಬ್ರಿಟಿಷರಿಂದ ಗುಂಡೇಟಿನಿಂದ ಉಳಿಸಿದ್ದೇ ಈ ದೇವಾಲಯ. ಬೆಂಗಳೂರಿನಲ್ಲಿರುವ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಯ ಪಕ್ಕದಲ್ಲೇ ಇರುವ ಸುಂದರ ಗೋಪುರವನ್ನು ಹೊಂದಿರುವ ದೇವಾಲಯ ಅದುವೇ ಕೋಟೆ ವೆಂಕಟರಮಣ ದೇವಾಲಯ. ಕೋಟೆ ವೆಂಕಟರಮಣ ದೇವಾಲಯ ಪುರಾತನ ಹಾಗೂ ಸುಂದರ ದೇವಾಲಯಗಳ ಪೈಕಿ ಮುಂಚೂಣಿಯಲ್ಲಿದೆ. ಬೆಂಗಳೂರು ಸಮೀಪವಿರುವ ಬೇಗೂರಿಗೆ ಸೇರಿದ ಇತ್ತನೂರು ಬಳಿ ದೊರೆತಿರುವ ಶಾಸನದ ಪ್ರಕಾರ ಕೋಟೆ ವೆಂಕಟರಮಣ ದೇಗುಲದ ಇತಿಹಾಸಕ್ಕೆ ಬೆಳಕು ಚೆಲ್ಲುತ್ತದೆ. ಶಾಸನದ ಪ್ರಕಾರ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಮೂರ್ತಿಯನ್ನು 1689ರಲ್ಲಿ ಮೈಸೂರಿನ ಅರಸರಾದ ಚಿಕ್ಕದೇವರಾಜ ಒಡೆಯರ್ರವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮರಾಠರ ಆಧಿಪತ್ಯದಲ್ಲಿದ್ದ ಬೆಂಗಳೂರನ್ನು ಚಿಕ್ಕದೇವರಾಜ ಒಡೆಯರವರು ಮೈಸೂರು ರಾಜ್ಯಕ್ಕೆ ಸೇರಿಸಲು ಬಯಸಿರುತ್ತಾರೆ. ಇದಕ್ಕಾಗಿ ಇವರು ಛತ್ರಪತಿ ಶಿವಾಜಿಯವರ ಸಹೋದರ ವೆಂಕೋಜಿಯವರಿಗೆ 3 ಲಕ್ಷ ವರಹಗಳನ್ನು ಕೊಟ್ಟು ಬೆಂಗಳೂರು ನಗರವನ್ನು ಮೈಸೂರು ರಾಜ್ಯಕ್ಕೆ ಸೇರಿಸುತ್ತಾರೆ. ಈ ಬೆಂಗಳೂರಿನಲ್ಲಿದ್ದ ಕೆಂಪೇಗೌಡರ ಕಾಲದ ಮಣ್ಣಿನ ಕೋಟೆಯನ್ನು ಚಿಕ್ಕದೇವರಾಜ ಒಡೆಯರವರು ಕಲ್ಲಿನಿಂದ ಕಟ್ಟಿಸಿ ದುರಸ್ತಿಪಡಿಸಿದರು. ನಂತರ ಕೋಟೆಯ ಪಕ್ಕದಲ್ಲೇ ಇದ್ದ ಪಾಳು ಬಿದ್ದಿದ್ದ ಸಣ್ಣ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಆ ಗುಡಿಯಲ್ಲಿ ಅವರ ಇಷ್ಟ ದೇವರಾದ ವೆಂಕಟರಮಣ ಮೂರ್ತಿಯನ್ನು ಚಿಕ್ಕದೇವರಾಜ ಒಡೆಯರ್ರವರೇ ಪ್ರತಿಷ್ಠಾಪನೆ ಮಾಡಿಸಿದರು. ಈ ದೇವಸ್ಥಾನ ಬೆಂಗಳೂರು ಕೋಟೆಯ ಬಳಿ ಇದ್ದುದರಿಂದ ಈ ದೇವಾಲಯಕ್ಕೆ ಕೋಟೆ ವೆಂಕಟರಮಣ ಎಂದು ಹೆಸರು ಬಂದಿದೆ. ನಂತರ ಬೆಂಗಳೂರನ್ನು ವಶಪಡಿಸಿಕೊಂಡ ಟಿಪ್ಪು ಸುಲ್ತಾನನು ಅದರ ಪಕ್ಕದಲ್ಲಿಯೇ ತನ್ನ ಬೇಸಿಗೆ ಅರಮನೆಯನ್ನು ಕಟ್ಟಿಸುತ್ತಾನೆ. ಟಿಪ್ಪು ಸುಲ್ತಾನನು ಈ ಅರಮನೆಯಲ್ಲಿ ಇದ್ದಾಗ 1791ರಲ್ಲಿ ನಡೆದ 3ನೇ ಆಂಗ್ಲ ಮೈಸೂರಿನ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಯ ಮೇಲೆ ದಾಳಿ ಮಾಡುತ್ತಾರೆ.
ಆ ಸಮಯದಲ್ಲಿ ಟಿಪ್ಪುವಿನ ಮೇಲೆ ಹಾರಿಸಿದ ಗುಂಡೊಂದು ದೇವಾಲಯದ ಎದುರಿಗೆ ಇರುವ 80 ಅಡಿಗಳ ಗರುಡ ಗಂಬಕ್ಕೆ ತಾಗುತ್ತದೆ. ಗಂಬಕ್ಕೆ ತಾಕಿದ್ದರಿಂದ ಟಿಪ್ಪುಗೆ ತಾಗಬೇಕಾಗಿದ್ದ ಬ್ರಿಟಿಷರ ಗುಂಡು ದೇವಾಲಯ ಗರುಡಗಂಬಕ್ಕೆ ತಾಕಿದ್ದರಿಂದ ಟಿಪ್ಪುವಿನ ಜೀವ ಉಳಿಯುತ್ತದೆ. ಅಲ್ಲದೆ ಬ್ರಿಟಿಷರು ದಾಳಿ ಮಾಡಿದರೂ ಕೋಟೆ ವೆಂಕಟರಮಣ ದೇಗುಲಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಟಿಪ್ಪು ತನ್ನ ಜೀವ ಉಳಿಸಿದ ವೆಂಕಟರಮಣ ಸ್ವಾಮಿ ದೇಗುಲಕ್ಕೆ ತನ್ನ ಅರಮನೆಗೆ ಬಂದಾಗಲೆಲ್ಲ ನಮನ ಸಲ್ಲಿಸುತ್ತಿದ್ದನಂತೆ. ವೆಂಕಟರಮಣ ಸ್ವಾಮಿಯು ಬೆಂಗಳೂರಿಗೆ ಮುಖ್ಯ ದೇವರು ಆದ್ದರಿಂದಲೇ ವೆಂಕಟೇಶ್ವರನ ಊರು ವೆಂಕಟೂರು ಎಂದಾಗಿತ್ತು. ಮುಂದೆ ಬೆಂಗಳೂರು ಎಂದಾಯಿತಂತೆ. ಮೈಸೂರು ರಾಜ್ಯವು ಪುನಃ ಒಡೆಯರ ಸುಪರ್ದಿಗೆ ಬಂದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ತಾವು ಮೈಸೂರಿನಲ್ಲಿ ನಡೆಸಿದ ಮೊದಲ ದರ್ಬಾರಿಗೂ ಮುಂಚೆಯೇ ಕೋಟೆ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರವೇ ಮೈಸೂರಲ್ಲಿ ದರ್ಬಾರ್ ನಡೆಸಿದರಂತೆ. ಹೀಗೆ ಚರಿತ್ರೆಗೆ ಸಾಕ್ಷಿಯಾಗಿ ನಿಂತಿರುವ ಕೋಟೆ ವೆಂಕಟರಮಣ ಸ್ವಾಮಿಯು ಆಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಆಚರಣೆ ಎಂದರೆ ವೈಕುಂಠ ಏಕಾದಶಿ. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆಯಲು ತಂಡೋಪತಂಡವಾಗಿ ಬರುತ್ತಾರೆ. ಈ ದೇವಾಲಯದಲ್ಲಿ ಪದ್ಮಾವತಿ ಅಮ್ಮನವರ ಪ್ರತ್ಯೇಕ ಸನ್ನಿಧಿಯೂ ಇದೆ. ದೇವಸ್ಥಾನದ ಕಂಬಗಳು, ಗೋಪುರಗಳು ವಿಶೇಷ ಕೆತ್ತನೆಗಳಿಂದ ಕೂಡಿದ್ದು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತದೆ. ಮಹಾಲಕ್ಷ್ಮಿಯ ಪತಿಯಾಗಿ ಸಕಲ ಲೋಕವನ್ನು ರಕ್ಷಿಸುತ್ತಿರುವ ಇವನಿಗೆ ಗೋವಿಂದ ಎಂದರೆ ಸಾಕು, ಸಮಸ್ತ ಸಂಕಟವನ್ನೆಲ್ಲ ಪರಿಹರಿಸುವನು. ಏನೇ ಬರಲಿ ನಿನ್ನ ದಯವಿರಲಿ ವೆಂಕಟರಮಣನೆಂದರೆ ಸಾಕು, ಓಡೋಡಿ ಬಂದು ಕಾಯುವನೀತ. ಏಕಶಿಲೆಯಲ್ಲಿ 8 ಮೂಲೆಗಳ ಬೃಹತ್ ಗರುಡಗಂಬವಿದ್ದು ಕಂಬದ ಅಡಿಭಾಗದಲ್ಲಿ ಶಂಖ, ಚಕ್ರ, ನಾಮ ಮತ್ತು ಹನುಮಾನ್, ಗರುಡ ದೇವರ ಶಿಲ್ಪಕಲೆಗಳು ಇವೆ. ಇಲ್ಲಿಯ ವೆಂಕಟರಮಣನ ಕೋಟೆ ವೆಂಕಟರಮಣ ಪ್ರಸನ್ನ ರಮಣ ಎಂತಲೂ ಪ್ರಸನ್ನ ವೆಂಕಟರಮಣನೆಂದು ಕರೆಯಲಾಗುತ್ತದೆ. ಇಲ್ಲಿ ಗರ್ಭಗೃಹ, 2 ಅಂಕಣ ಅಂತರಾಳ, ಮುಖಮಂಟಪವಿದೆ. ಹೊರಗೋಡೆಯ ಮೇಲೆ ಬಸವನ ಮೇಲೆ ಕುಳಿತ ಶಿವಪಾರ್ವತಿ, ಗರುಡನ ಮೇಲೆ ಕುಳಿತ ವಿಷ್ಣು, ಹಂಸ ಪಕ್ಷಿಯ ಮೇಲೆ ಕುಳಿತ ಬ್ರಹ್ಮ, ಗಾಯತ್ರಿ ದೇವಿ, ಸಪ್ತರ್ಷಿಗಳು, ಸಪ್ತ ಮಾತೃಕೆಯರು, ವಿಷ್ಣುವಿನ ದಶಾವತಾರ ಇವೆಲ್ಲವೂ ಸುಂದರ ಕೆತ್ತನೆಯಿಂದ ನೋಡಬಹುದು. ಕಪ್ಪು ಶಿಲೆಯಲ್ಲಿ ಕೆತ್ತಿರುವ ವೆಂಕಟೇಶನು ಶಂಖ ಚಕ್ರ ಗದಾಪಾಣಿಯಾಗಿ ಅಭಯಹಸ್ತದಿಂದ ಇದ್ದು 4 ಅಡಿ ಎತ್ತರವಿದ್ದು ಬೆಳ್ಳಿಯ ಪೀಠದ ಮೇಲೆ ವಿರಾಜಮಾನನಾಗಿದ್ದಾನೆ. ಈ ದೇವನ ಜೊತೆ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಈ ದೇವಿಗೆ ಕುಂಕುಮ, ಹೂವು, ಬಳೆಗಳನ್ನು ಅರ್ಪಿಸುವುದರಿಂದ ಸ್ತ್ರೀಯರಿಗೆ ಕುಂಕುಮ ಭಾಗ್ಯ ಕರುಣಿಸುತ್ತಾಳೆ ಎಂದು ಭಕ್ತಾದಿಗಳು ಹೆಣ್ಣು ಮಕ್ಕಳಿಗೂ ಅಚಲವಾದ ನಂಬಿಕೆ ಇದೆ. ವೈಕುಂಠ ಏಕಾದಶಿಯಂದು ಪುಷ್ಪಾಲಂಕೃತವಾಗಿರುವುದನ್ನು ನೋಡಲು ಬಹಳ ಆನಂದ. ಶ್ರೀನಿವಾಸ ಕಲ್ಯಾಣವು ಬೇರೆ ದೇಗುಲಗಳಲ್ಲಿ ನಡೆಯುವುದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಇಲ್ಲಿ ನಡೆಸುತ್ತಾರೆ. ದೀಪದ ಆರತಿಯ ಬೆಳಕಿನಲ್ಲಿ ಮಂದಸ್ಮಿತನಾದ ಭಗವಂತನನ್ನು ನೋಡುವುದೇ ಕಣ್ಣಿಗೊಂದು ಸೌಭಾಗ್ಯ. ಶ್ರಾವಣ ಶನಿವಾರದಂದು ವಿಶೇಷ ಪೂಜೆ ಕೈಕಂಕರ್ಯಗಳು ನಡೆಯುತ್ತದೆ. ಜಗಜ್ವಾಲಂ ಪಾಲಂ ಕಚತ್ಕಂಠ ಮೂಲಂ ಶರಶ್ಚಂದ್ರಬಾಲಂ ಮಹಾತೈತ್ಯ ಕಾಲಂ ನಭೋವನೀಲಕಾಯಂ ದುರಾವಾರ ಮಾಯಂ ಸಂಪದಾತ್ಮಹಾಯಂ ಭಜೇಹಂ. ಹೀಗೆ ನಾನಾ ಹೆಸರುಗಳಿಂದ ಈ ದೇವರನ್ನು ಪುರಾತನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ನಿತ್ಯ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ, ಸಾಯಂಕಾಲ 6 ಗಂಟೆಯಿಂದ 8:30ರವರೆಗೆ ಈ ದೇವರ ದರ್ಶನವನ್ನು ಮಾಡಬಹುದು. ದೇವರಿಗೆ ತುಳಸಿ ಅರ್ಚನೆ, ಕ್ಷೀರಾಭಿಷೇಕ, ಅಷ್ಟೋತ್ತರ ನಾಮಾವಳಿ, ಸಹಸ್ರನಾಮಾರ್ಚನೆ, ಹಣ್ಣುಕಾಯಿ ಸೇವೆಯನ್ನು ಮಾಡಿಸಬಹುದು. ಈ ಕೋಟೆ ವೆಂಕಟರಮಣ ದೇವಾಲಯವು ಬೆಂಗಳೂರಿನ ಮಧ್ಯಭಾಗವಾದ ಚಾಮರಾಜಪೇಟೆ ಸಮೀಪದಲ್ಲಿದ್ದು
ಚಾಮರಾಜಪೇಟೆಯಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ. ಬೆಂಗಳೂರಿಗೆ ಬಂದವರು ಈ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಲೇಬೇಕು. ಆ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲೆಂದು ಪ್ರಾರ್ಥಿಸೋಣ. ಓಂ ಶ್ರೀ ಗೋವಿಂದಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಓಂ ಗೋವಿಂದಾಯ ನಮಃ. ಗೋವಿಂದ 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 ಗೋವಿಂದ.